ಸೋಂಪು ಕಾಳಿನಲ್ಲಿ ನ್ಯಾಚುರಲ್ ಹೇರ್ ಕಲರ್ ಮಾಡ್ತಾರೆ ಅಂದರೆ ನೀವು ನಂಬ್ತೀರಾ? ಹಾಗಿದ್ರೆ ಇವತ್ತಿನ ವಿಡಿಯೋ ನೋಡ್ಕೊಂಬನ್ನಿ. ನೀರಲ್ಲಿ ತೊಳೆದರೂ ಕೈಯಲ್ಲಿ ಅಂಟಿರುವ ಹೇರ್ ಕಲರ್ ಬಿಡುವುದಿಲ್ಲ. ಇವಾಗಿನ ವಾತಾವರಣಕ್ಕೆ ಚಿಕ್ಕ ಚಿಕ್ಕ ಏಜಿಗೆ ಬಿಳಿ ಕೂದಲಿನ ಸಮಸ್ಯೆ ಜಾಸ್ತಿ ಆಗುತ್ತೆ. ಹಾಗಾಗಿ ಅಂಗಡಿಯ ಕೆಮಿಕಲ್ ಯುಕ್ತ ಹೇರ್ ಕಲರನ್ನು ಹಚ್ಚೋದು ಬದಲು ಈ ರೀತಿ ನ್ಯಾಚುರಲ್ ಆಗಿ ನಾವು ಒಂದು ಹೇರ್ ಕಲರ್ನ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ಎರಡೇ ಪದಾರ್ಥಗಳು ಸಾಕಾಗುತ್ತೆ. 50 ಗ್ರಾಮ್ ಆಗುವಷ್ಟು ಸೋಂಪು ಕಾಳು, 50 ಗ್ರಾಮ್ ಆಗುವಷ್ಟು ಕಲೋಂಜಿಯನ್ನು ತಗೊಂಡಿದ್ದೀನಿ. ಇದು ಗಂದಿಗೆ ಅಂಗಡಿಯಲ್ಲಿ ಸಾಮಾನ್ಯವಾಗಿ ಸಿಗುತ್ತೆ. ತಲೆ ಕೂದಲಿನ ಪ್ರತಿಯೊಂದು ಸಮಸ್ಯೆಗೂ ಕಲೋಂಜಿ ತುಂಬಾ ಒಳ್ಳೆಯದು. ಇದನ್ನೀಗ ದೊಡ್ಡ ಉರಿಯಲ್ಲಿ ಇಟ್ಟು ಇದನ್ನು ಚೆನ್ನಾಗಿ ಹುರಿಬೇಕು. ಇದನ್ನು ಎಲ್ಲಿವರೆಗೂ ಹುರಿಬೇಕಂದ್ರೆ ಅದು ಕಪ್ಪು ಕಲರ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಹುರಿಬೇಕು. ಇನ್ನೂ ಹೇಳಬೇಕಂದ್ರೆ ಚಿಕ್ಕ ಚಿಕ್ಕ ಕಾಲೇಜು ಹೋಗುವ ಮಕ್ಕಳಿಗೂ ಕೂಡ ಬಿಳಿ ಕೂದಲಿನ ಸಮಸ್ಯೆ ಜಾಸ್ತಿನೇ ಆಗ್ತಾ ಇದೆ. ಈ ರೀತಿ ಚೆನ್ನಾಗಿ ನಾವು ಕೈ ಆಡಿಸ್ತಾನೆ ಕಪ್ಪಾಗಿಬಿಡುತ್ತೆ ಅದು. ಈ ರೀತಿ ಕಪ್ಪಾದ ತಕ್ಷಣ ಸ್ವಲ್ಪ ಬೆಂಕಿ ಥರ ಆಗುತ್ತೆ. ತಕ್ಷಣದಲ್ಲಿ ಸ್ಟವ್ ಉರಿಯನ್ನು ಆಫ್ ಮಾಡಿ, ಈಗ ನೋಡಿ ಕಂಪ್ಲೀಟಾಗಿ ತಣ್ಣಗಾಗೋದ್ರ ಜೊತೆಗೆ ಕಪ್ಪಾಗಿದೆ. ಇದನ್ನು ಮಿಕ್ಸಿಗೆ ಹಾಕೋದು ಬೇಡ, ಒಂದು ಕುಟ್ಟೋ ಕಲ್ಲಲ್ಲಿ ಕುಟ್ಟಿದರೆ ಸಾಕು. ಕೈಯಲ್ಲಿ ಮುಟ್ಟಿದರೆ ನೈಸ್ ಆಗಬೇಕು, ಅಷ್ಟು ಚೆನ್ನಾಗಿ ಇದು ಹುರಿದಿದೆ. ನೈಸ್ ಆಗಿರುವ ಪೌಡ್ರು ರೆಡಿ ಆಗುತ್ತೆ. ನೋಡಿ ಇವಾಗ ಕಲ್ಲಲ್ಲಿ ಕುಟ್ಕೊಳ್ತಾ ಇದ್ದೀನಿ. ಕಲೋಂಜಿ ಮತ್ತು ಸೋಂಪು ಕಾಳು ತುಂಬ ಸಾಫ್ಟಾಗಿರೋದ್ರಿಂದ ಬೇಗ ಪುಡಿ ಆಗುತ್ತೆ. ನೋಡಿ ಇವಾಗ ನ್ಯಾಚುರಲ್ ಹೇರ್ ಕಲರ್ ಪೌಡರ್ ರೆಡಿ ಆಯಿತು. ಈಗ ಇದನ್ನು ಈ ರೀತಿಯಾಗಿ ಸ್ವಲ್ಪ ತರಿ ಆಗಿದ್ದರೆ ಹಿಟ್ಟು ಥರ ಆಗಲಿ ಅಂತ, ನೈಸ್ ಆಗಿ ಬರಲಿ ಅಂತ ಇದರಲ್ಲಿ ನಾನು ಸೋಸ್ಕೊತಾ ಇದ್ದೀನಿ. ಈಗಂತೂ ತುಂಬ ನೈಸ್ ಆಗಿರುವ ಪೌಡರ್ ಬಂತು. ಇದನ್ನು ನೀವು ಒಂದು ವಾರ ಅಥವಾ ಒಂದು 15 ದಿವಸ ಆಗುವಷ್ಟು ನಿಮಗೆ ಪೌಡರ್ ರೆಡಿಯಾಗಿದೆ. ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ಕಲಸಿ ನೀವು ಹಚ್ಕೊಳ್ಬೋದು. ಈಗ ಇದಕ್ಕೆ ಕೊಬ್ಬರಿ ಎಣ್ಣೆ ಬೇಕಾಗುತ್ತೆ. ಒಂದು ಅರ್ಧ ಚಮಚದಷ್ಟು ಕೊಬ್ಬರಿ ಎಣ್ಣೆ ಹಾಕಿ ಸ್ವಲ್ಪ ಮಾತ್ರ ನಾನು ಕಲಿಸ್ಕೊಳ್ತಾ ಇದ್ದೀನಿ. ಇದನ್ನು ಕಲಸಿ ನೀವು ಕೈಗೆ ಹಚ್ತಾನೆ ನಿಮಗೆ ಗೊತ್ತಾಗುತ್ತೆ. ರೆಡಿಮೇಡ್ ಪೌಡರ್ ತಂದು ಹೇಗೆ ನೀವು ಕೈಗೆ ಈ ರೀತಿ ಹಚ್ಕೊಳ್ತೀರಾ ಅದೇ ರೀತಿಯಾಗಿ ಅಂಟಿರುತ್ತೆ ಅದು. ಬೇಕಿದ್ರೆ ನೀವು ಮಾಡಿ ನೋಡಿದ್ರೆಗೆ ಇದರ ರಿಸಲ್ಟ್ ಗೊತ್ತಾಗೋದು. ನೋಡಿ ಎಷ್ಟು ಚೆನ್ನಾಗಿ ಈ ಹೇರ್ ಕಲರ್ ರೆಡಿಯಾಗಿದೆ. ಕೈಗೆ ನಾನು ಹಚ್ಕೊಳ್ತಾ ಇದ್ದೀನಿ. ನಾನು ತಗೊಂಡಿರುವ ಕಪ್ಪು ಜೀರಿಗೆ ಅಂದರೆ ಕಲೋಂಜಿಯಲ್ಲಿ ಎಣ್ಣೆಯನ್ನು ಕೂಡ ತಯಾರಿಸ್ಬೋದು. ಈ ಎಣ್ಣೆಯನ್ನು ಕೂಡ ನೀವು ಕೂದಲಿಗೆ ಹಚ್ಚೋದ್ರಿಂದ ಇದರ ಜೊತೆ ಅದು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಎಲ್ಲವೂ ನ್ಯಾಚುರಲ್ ಆಗಿ ವರ್ಕ್ ಆಗುವಂಥದ್ದು. ಇದೇ ರೀತಿಯಾಗಿ ಮನೆಯಲ್ಲೇ ಈ ಸೋಂಪು ಕಾಳು ಮತ್ತು ಕಲೋಂಜಿಯನ್ನು ಬಳಸಿ ಹೇರ್ ಕಲರನ್ನು ಮಾಡಿದ್ದೀನಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ. ನಾನಿವಾಗ ಕೈಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಕೈಗೆ ಹಚ್ಚಿ ಈ ರೀತಿ ನೀರಲ್ಲಿ ಹಾಕಿದರೂ ಕೂಡ ಬಿಟ್ಕೊಳ್ಳೋದಿಲ್ಲ ಕಲರು. ಕೈಯಲ್ಲಿ ಈ ರೀತಿ ಚೆನ್ನಾಗಿ ತಿಕ್ಕಿದರೂ ಕೂಡ ಕಲರ್ ಬಿಟ್ಕೊಳ್ಳೋದಿಲ್ಲ, ಅಷ್ಟು ಚೆನ್ನಾಗಿ ಅಂಟ್ಕೊಂಡ್ಬಿಟ್ಟಿದೆ. ಕೂದಲಿಗೂ ಕೂಡ ಇದು ಕಲರ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಒಮ್ಮೆ ಇದೇ ಥರದಲ್ಲಿ ಹೇರ್ ಕಲರ್ ಮಾಡಿ ಟ್ರೈ ಮಾಡಿ. ಇಷ್ಟಾದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಹಾಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆಯ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.